ನೀನ್ ಯಾರು ನನಗ್ ಪ್ರಶ್ನೆ ಮಾಡೋದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನಾನ್ ಏನಂತ ಹೇಳಿ? ಈ ಪ್ರಶ್ನೆ ನನ್ ಕೇಳೋದಕ್ಕಿಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಮೊದ್ಲು ನನಗೆ ನನ್ನ ಕುಟುಂಬ, ಆಮೇಲೆ ಉಳಿದವರು. ಹಾಗಂತ ನಿಮ್ ಕುಟುಂಬಕ್ಕೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ರು ಅವಳನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಮ್ಮ? ಅವಳು ಬರ್ತೀನಿ ಅಂತಂದಾಗ ಬೇಡ ಅಂತ ಹೇಳೋದ್ ಬಿಟ್ಟು ಅವಳು ಕಣ್ಣೀರ್ ಹಾಕೋದ್ಲು ಅಂತ ಕರ್ಕೊಂಡ್ ಬಂದು ಇಲ್ಲಿ ನಾವು ಕಣ್ಣೀರ್ ಹಾಕೋತರ ಆದ್ರೆ ಏನ್ ಮಾಡ್ತೀಯಾ? ಹೌದು ಅತ್ತೆ, ಸಮೂಹ ಹೇಳ್ತಿರೋದು ಸರಿಯಾಗಿದೆ. ಅವಳು ಸಾಮಾನ್ಯ ಹೆಣ್ಣಲ್ಲ. ಅವಳಿಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಾನೆ ಏನೋ ಒಂದ್ ನೆಪ ಮಾಡಿ ಇಲ್ಲಿಗೆ ಬಂದಿದ್ದಾಳೆ. ಇದನ್ನೆಲ್ಲ ನಾವೇನೋ ಸಹಿಸ್ಕೋತೀವಿ, ಆದ್ರೆ ತಾರಕ್ ಗೊತ್ತಾದ್ರೆ ಭೂಮಿ ಆಕಾಶ ಒಂದ್ ಮಾಡ್ಬಿಡ್ತಾನೆ. ಹೌದು, ಅವ್ರ ಮುಖ ನೋಡೋಕ್ಕೂ ಇಷ್ಟ ಪಡದೇ ಇರೋರು ಈಗ ಮನೆಗ್ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅದೇ ನೆಪ ಹಿಡ್ಕೊಂಡು ದೊಡ್ಡ ರಾತ ಅಂತಾನೆ ಮಾಡ್ಬಿಡ್ತಾರೆ. ಇದೆಲ್ಲ ಗೊತ್ತಿದ್ರು ಅಮ್ಮವ್ರೇನಕ್ಕೆ ಇವ್ರನ್ನ ಮನೆಗ್ ಕರ್ಕೊಂಬಂದು ತಪ್ಪು ಮಾಡಿದ್ರು? ಈಗ ನಾನು ಏನಂತ ಪ್ರಶ್ನೆ ಮಾಡ್ಲಿ? ಚಿಕ್ಕ ಯಜಮಾನ್ರು ಮನೇಲಿ ಇಲ್ದೇ ಇರೋದೇ ಸರಿ ಹೋಯ್ತು. ಅವ್ರೇನಾದ್ರೂ ಈಗ ಬಂದ್ರೆ ಖಂಡಿತ ಅನಾಹುತ ಆಗುತ್ತೆ. ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅವಳನ್ನ ನಾನ್ ಕರ್ಕೊಂಡ್ ಬಂದಿರೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಶಿ ಇಸ್ ಮೈ ಗೆಸ್ಟ್. ಮೋರ್ ದೆನ್ ದಾಟ್, ಶಿ ಇಸ್ ಮೈ ವೆಲ್ ವಿಶರ್. ಸೊ ನೀವು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮುಂದಿನ ಕೆಲಸ ನೋಡಿ. ಇಲ್ಲ, ಆಗಿದ್ದಾಗ್ಲಿ ಅಮ್ಮವ್ರನ್ನ ಕೇಳ್ತೀನಿ. ಅಣ್ಣ, ಅಮ್ಮವ್ರು ಎಲ್ಲಿದ್ದಾರೆ? ಅಮ್ಮವ್ರ ಯಾಕಮ್ಮ? ಅದು ಅಮಿತಾ ಮೇಡಮ್ ಅವ್ರು ಬಂದಿದ್ದಾರೆ, ಮೇಲ್ ಕೂತಿದ್ದಾರೆ. ಯಾಕೆ ಬಂದ್ರಿ ಮೇಡಮ್ ಅವ್ರಿ ಅಂದ್ರೆ ಅಮ್ಮವ್ರೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಿದ್ದಾರೆ. ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಣ್ಣ, ಅದಕ್ಕೆ ಅಮ್ಮವ್ರ ಹತ್ರನೇ ಕೇಳೋಣ ಅಂತ ಹೋಗ್ತಿದ್ದೆ. ಅಲ್ಲಮ್ಮ, ನೀನ್ ಯಾಕೆ ಎಲ್ಲಾ ಸಮಸ್ಯೆ ನಿಂಗೆ ಮೈ ಮೇಲೆ ಹೇಳ್ಕೊತೀಯ? ಅಲ್ಲ, ಈಗ ನೀನು ಏನಂತ ಕೇಳ್ತೀಯ ಅಂತ, ಅದರಿಂದ ನಿನಗೇನ್ ಲಾಭ? ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ಆ ಹುಡುಗಿಲ್ಗೆ ಯಾಕೆ ಬಂದ್ಲು ಅಂತ. ಅಲ್ಲ, ಅವಳಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನಮ್ಮ? ಅವಳಿಲ್ಲಿ ಬಂದಿರೋದು ನೋಡಿದ್ರೇನೆ ಗೊತ್ತಾಗತ್ತೆ ಅವಳಿಗಂತದ್ದೇನು ಇಲ್ಲ ಅಂತ. ಹೋಗ್ಲಿ, ನಮ್ಮ ಮನೆಯವ್ರಿಗಾದ್ರೂ ಸ್ವಲ್ಪನಾದ್ರೂ ರೋಷ ಆವೇಶ ಏನು ಇರೋದ್ ಬೇಡವೆ? ಮದುವೆ ಮನೇಲಿ ಅಷ್ಟೆಲ್ಲ ರಂಪಾಟ ರಾಧ ಅಂತ ಮಾಡೋಣ, ಅದ ಹೆಂಗಮ್ಮ ಈ ಮನೆ ಕರ್ಕೊಂಬತ್ತಾರ ಅವರು? ಈ ರೀತಿ ಎಲ್ಲಾರ ನಡೆದಿರೋದ್ ನೀನ್ ನೋಡಿದೀಯಾ? ಹೋಗ್ಲಿ, ಕಿವಿಯಾರ ಕೇಳಿದೀಯಾ? ಹೊರಗ್ನವ್ರಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಅವ್ರು ಏನಂತ ಮಾತಾಡ್ಕೊಡಲ್ಲ, ನೀನ್ ಹೇಳು. ಈ ರೀತಿ ಮದ್ವೆ ಆಗದೆ ಹುಡುಗಿ ಮನೆಗ್ ಬಂದವಳೆ, ಹೆಂಡತಿ ಇರೋವಾಗ್ಲೇ ಬಂದವಳಲ್ಲ, ಅವಳಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಬಾಯಿ ಬಂದಂಗ್ ಮಾತಾಡ್ಕೊಳಕಿಲ್ವಾ? ಹೇಳು. ಅದೆಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ಅಲ್ವಾ ಅಣ್ಣ? ಅರ್ಥ ಆದ್ರೂ ನಾನು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲದೆ ಇರೋದ್ರಿಂದ ನಂಗೆ ಅವಮಾನ ಮಾಡೋದಕ್ಕೆ ಅವ್ರನ್ನೆಲ್ಲಿ ಕರ್ಕೊಂಡ್ ಬಂದಿರ್ಬೋದಲ್ವಾ?